ಹಾಯ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ವಿ ವಿ ಟ್ಯಾಲಿ ಅವ್ರದ್ದು ಹೈ ಪ್ರೆಷರ್ ವಾಷರ್ದು. ಸೊ ಅದರದ್ದು ವಾಶು ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ. ಸೊ ಇವಾಗ ಅದನ್ನು ಯಾವ ರೀತಿ ಸೆಟ್ ಮಾಡಿಕೊಂಡು ವಾಶ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬನ್ನಿ. ಮಗು ಒಂದೈತಿ. ಸೊ ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಈ ಮೋಟ್ರನ್ನ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾರೆ. ಒಂದು ಸಲ ನೋಡ್ಕೊಳ್ಳಿ. ನೀರು ಎತ್ತದ ಪೈಪ್. ಹಾಂ, ನೋಡಿ ಫ್ರೆಂಡ್ಸ್, ಇದು ನೀರು ಎತ್ತದ ಪೈಪು. ಇದು ಹಿಂಗಿರುತ್ತೆ, ಈ ಥರ ಕೊಟ್ಟಿರ್ತಾರ. ಇದನ್ನು ನಾವು ಫಿಟ್ ಮಾಡಬೇಕು. ನೋಡಿ, ಈ ಥರ ಫಿಟ್ ಮಾಡ್ಕೋಬೇಕು. ಇದು ಈ ರೀತಿ ಓಪನ್ ಇರ್ತದೆ, ಈ ಥರ ಓಪನ್ ಇರ್ತದೆ. ನಾವು ಇದನ್ನು ಇಷ್ಟು ಮಾಡ್ಕೊಂಡು ಟೈಟ್ ಆಗುತ್ತೆ. ಇದು ನೋಡಿ ಈ ಥರ ಯಾವ ಥರ ಇದು ಹಿಂದೆ ಕೆಳಿಬೇಕು. ಹಿಂಗೆ ಹಿಂದೆ ಕೆಳಬಿಟ್ಟು ಇಟ್ಬಿಟ್ಬಿಟ್ರೆ ಲಾಕ್ ಆಗ್ತದೆ. ಬಂದು ನೋಡಿ, ಒಂದು ಬಕೆಟ್ ನೀರನ್ನ ತುಂಬಕ್ಕೆ ಇಟ್ಟಿದ್ದೀವಿ. ಒಂದು ಬಕೆಟ್ ನೀರಲ್ಲಿ ನಾವು ಒಂದು ಗಾಡಿ ಫುಲ್ ವಾಶ್ ಮಾಡ್ತೀವಿ. ನೋಡಿ ನೋಡಿ ಫ್ರೆಂಡ್ಸ್, ಔಟರ್ ಪೈಪ್ ನೋಡಿ, ಇದು ಔಟರ್ ಪೈಪು. ಬಕೆಟಲ್ಲಿ ನೀರು ತಂದಿಟ್ಟಿದ್ದೀವಿ. ಹಾಂ, ಎಲ್ಲಿ ಏನು ಮಾಡ್ಬೇಕಿದ್ರೆ ಇಲ್ಲಿ ಎಷ್ಟು ಚುಚ್ಚಿ ಫಿಟ್ ಮಾಡ್ಕೋಬೇಕಾ ಇದನ್ನು? ಓಕೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚುಚ್ಚಬೇಕು ಅದನ್ನು, ಔಟರ್ ಪೈಪ್ನ. ಇದು ಇದರಲ್ಲಿ 8 ಮೀಟರ್ ಕೊಟ್ಟಿದ್ದಾರೆ. 8 ಮೀಟರ್ ನೋಡಿ, ಪೈಪ್ನ 8 ಮೀಟರ್ ಪೈಪ್ ಕೊಟ್ಟಿದ್ದಾರೆ. ಆಲ್ರೆಡಿ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತಾ. ನೋಡಿ ಫ್ರೆಂಡ್ಸ್, ಅದು ಗನ್ನು. ಇದು ಕೂಡ ಸೇಮ್ ಇದೇ ಥರ ಫಿಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಗನ್ನಿಗೆ ಈ ಪೈಪ್ನ ಫಿಟ್ ಮಾಡ್ಕೋಬೇಕು. ಓಕೆ, ಇಷ್ಟು ಬಿಟ್ಟಿರ್ತೀನಿ ಅನ್ಸುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಬೈಕ್ನ ಈಗ ವಾಶ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಒಂದೊಂದೇ ಬೈಕ್ನ ಯಾವ ರೀತಿ ವಾಶ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀರಾಗ ಬಿಡ್ಬೋದು. ಇದು ಹಿಂಗೆ ನೀರಾಗ ಬಿಟ್ಟಾಗ ಹಿಂಗೆ ಮೇಲಕ್ಕೆ ಎದ್ದೇಳುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದಕ್ಕೊಂದು ಚಿಕ್ಕದಾಗಿ ಕಲ್ಲು ಕಟ್ತಿಲ್ಲ, ಕಲ್ಲು ಕಟ್ತೀನಿ. ಬಿಡ ತೆಳಗಡೆ ಬಿಡ ಒಳಗಡೆ ಬಿಡ, ಆರಾಮಾಗಿರುತ್ತೆ. ಒಂದು ಜಂಕ್ಷನ್ ಬಾಕ್ಸ್ ಒಳಗಿಂದ ತೊಗೊಂಡಿವಿ. ಇವಾಗ ಇದು ಆನ್ ಮಾಡಬೇಕು. ಇದು ಮೀಟರ್ ಗೇಜ್ ಆನ್ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಮೋಟ್ರ್ ಇದನ್ನು ಆನ್ ಮಾಡಿದ್ರೆ ಆನ್ ಆಯಿತು. ಸೊ ನೋಡಿ, ನೀರು ಪ್ರೆಷರ್ ಹೆಂಗೆ ಬರುತ್ತೆ. ಭಾಳ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ನಾವು ಹೆಂಗೆ ಬೇಕಂಗೆ ಸೆಟ್ಟಿಂಗ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಸ್ಪ್ರೆಡ್ ಸ್ಪ್ರೆಡ್ ಇದೆ. ಸ್ಪ್ರೆಡ್ ಇದೆ. ಹಿಂಗೆ ಮಾಡಿದ್ರೆ ನೇರವಾಗಿ ಹೊಡಿತದೆ, ಸ್ಟ್ರೇಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಗಲೀಜಾಗಿದೆ ನೋಡಿ.
ಓಕೆ, ಇವಾಗ ಎಕ್ಸ್ಟೆನ್ಷನ್ ರಾಡ್ ಹಾಕಬೇಕು. ಕೊಡಿಲ್ಲ, ಕೊಡಪ್ಪ ಇಲ್ಲಿ, ಬಿಡಮ್ಮ ಇಲ್ಲಿ, ಕೈ ಬಿಡಮ್ಮ. ಇಲ್ಲಿ ಕೊಡಪ್ಪ, ಇಡೋಣ ಹಾಕೋಣ, ಇದ್ರಾಗ ಹಾಕೋಣ ಅಪ್ಪು, ಮುಚ್ಚಿ ಇದು ಹಾಕೋಣ ಅಪ್ಪು. ನೋಡಿ, ಸರಿ ಅಪ್ಪು, ಸರಿ ಅಪ್ಪು. ಈ ಥರದೊಂದು ರಾಡ್ ಕೊಟ್ಟಿರ್ತಾರೆ ಅವರು. ಇದು ಕಾರ್ ಕೆಳಗಡೆ, ಕಾರು ಕೆಳಗಡೆ ಭಾಳ ಗಲೀಜಾಗಿದ್ರೆ ಇದು ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್. ಎಷ್ಟು ಯೂಸ್ಫುಲ್ ಆಗಿದೆ ನೋಡಿ. ಮತ್ತೆ ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಫೋರ್ಸ್ ಆಗಿದೆ ನೋಡಿ. ಇಲ್ಲಿ ನಿಲ್ಸಿದೀವಿ ಬೈಕು, ಅಷ್ಟು ದೂರ ಫೋರ್ಸ್ ಆಗಿ ನೀರು ಬಿಸಿಡಿತಾ ಇದೆ ನೋಡಿ ಫ್ರೆಂಡ್ಸ್. ಬೈಕಿಗೆ ಒಂದು ಫೋಮ್ ಕೊಟ್ಟಿದ್ದಾರೆ, ಆ ಫೋಮ್ ಹಾಕಿನೂ ನಾವು ವಾಶ್ ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಫೋಮ್ ಕ್ಯಾನ್. ಫೋಮ್ ಕೊಟ್ಟಿದ್ದಾರೆ. ಎಮ್ ಸ್ಕ್ವೇರ್ ಕಾರ್ಪೊರೇಷನ್ ಅವರು 1 ಲೀಟರ್ ಫೋಮ್ ಕೊಟ್ಟಿದ್ದಾರೆ. ಇಷ್ಟು ಸಿಂಪಲ್ ಆಗಿ ಏನು ಮಾಡಬೇಕು, ಇಷ್ಟ ಹಾಕೋಬೇಕು. ಇದು ಮೆಜರ್ ಅದು ಇಷ್ಟೇ. ಇದೊಂದು ಕ್ಯಾಪಲ್ಲಿ ಹಾಕಿದ್ರೆ ಸಾಕು. ವಾಟರ್ ಮಿಕ್ಸ್ ಮಾಡ್ಬೋದಾ? ವಾಟರ್ ಮಿಕ್ಸ್ ಮಾಡಲೇಬೇಕು, ಮಾಡ್ಬೋದಲ್ಲ. ವಾಟರ್ ಮಿಕ್ಸ್ ಮಾಡ್ಬೇಕಂತ ಫ್ರೆಂಡ್ಸ್. ಎಷ್ಟು ಕ್ಯಾಪ್ ಆಗ್ತೆ ಅದರಲ್ಲೇ? ಇಲ್ಲ, ಫುಲ್ ಹಾಕಬೇಕು. ನಾನು ಇದರಲ್ಲಿ ಇರೋದನ್ನ ವಾಶ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಇದ್ರ ಬದಲಿಗೆ ಇದಿಲ್ಲಪ್ಪ ಅಂದ್ರೆ ಬೇರೆ ಏನಾಗ್ಬೋದು? ಫೋಮ್ ಇಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬೈ ಮಾಡ್ಬೋದು. ಫೋಮ್ ಸಿಗುತ್ತೆ, ಬೈ ಮಾಡ್ಬೋದು. ಫುಲ್ ಹಾಕಿ, ವಾಟರ್ ಫುಲ್ ಹಾಕಿ ಫ್ರೆಂಡ್ಸ್. ಒಂದು ಬೂಜು ಇದರಲ್ಲೇ ಒಂದು ತೊಗೊಂಡು ಫುಲ್ ಹಾಕ್ಬೇಕು ನೀರು. ಇದಿಲ್ಲ ಅದು ತಾನೇ ಫುಲ್ ಬುರ್ಗಾಗತ್ತಾನೆ. ಅದು ತಾನೇ ನೊರೆ ಬರುತ್ತೆ ಫ್ರೆಂಡ್ಸ್. ಎಲ್ಲ ಮಾಡಿ ಅಳಗಡಿಸ್ಬೇಕು. ಇದೆಲ್ಲ ಇಲ್ಲಿ ಐತೆ. ಚೆನ್ನಾಗಿ ಶೇಕ್ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮ್ಗೆ ಯೂಸ್ ಆಗಿದೆಯಾ? ಫುಲ್ ಯೂಸ್ ಆಗಿದೆ. ನಿಮ್ಗೆ ಇಷ್ಟ ಆಗಿದೆ ಪ್ರಾಡಕ್ಟ್? ಇದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ತಗೋಬೋದಾ? ಆರಾಮ್ ತಗೋಬೋದಾ? ವರ್ತ್ ಇದೆಯಾ? ಪ್ರೈಸ್ ಮನಿ ಎಲ್ಲ ವರ್ತ್ ಇದೆಯಾ? ಇದರ ಸೆಟ್ಟಿಂಗ್ ಇರುತ್ತೆ. ಇದು ನೇರವಾಗಿರುತ್ತೆ. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾ? ಈ ಥರ ಸ್ಪ್ರೆಡ್. ಓಕೆ, ಸೆಟ್ ಮಾಡ್ಕೊಂಡೆ. ಈಗ ಸೆಟ್ಟಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಅದಕ್ಕೆ ಆ ಥರ ಇದನ್ನು ಮಾಡಬೇಕಾ? ಅದನ್ನು ಹೇಳು. ಸೆಟ್ ಮಾಡಿಕೊಂಡು ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಇದು ಫೋಮ್ ಎಲ್ಲ ಎಷ್ಟು ಚೆನ್ನಾಗಿ ಅಪ್ಲೈ ಆಗ್ತಿದೆ ಗಾಡಿಗೆ. ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ಅಲ್ವಾ? ನೋಡಿ, ಆ ಬೈಕಿಗೂ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಬಕೆಟಲ್ಲಿ ನಾವು 2 ಬೈಕ್ ತೊಳೆದ್ವಿ. ಸೊ ನೋಡಿ, ಈ ಫೋಮ್ 3 ಗಾಡಿಗೆ ಆಗುತ್ತೆ ಅನ್ಸುತ್ತಲ್ಲ, ಇನ್ನೂ ಉಳಿದಿದೆ ನೋಡಿ ಫ್ರೆಂಡ್ಸ್. ಒಂದು ಕ್ಯಾಪ್ ಫೋಮ್ ಹಾಕಿದ್ವಲ್ಲ, 3 ಬೈಕ್ನ ವಾಶ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಬಿಟ್ಬಿಡ್ಬೇಕು. ಇದನ್ನ ಏನು ಮಾಡ್ಬೇಕೀಗ? ಉಜ್ಜಿಕೋಬೋದಲ್ಲ? ಇಲ್ಲ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಏನು ಮಾಡಬೇಕು? ವಾಶ್ ಮಾಡಬೇಕು ಅಷ್ಟೇ. ಸ್ವಲ್ಪ ಈ ಥರ ಕೈಲೂ ಬೇಕಾದ್ರೆ ಉಜ್ಕೋಬೋದು ಫ್ರೆಂಡ್ಸ್, ನಿಮ್ಗೆ ಬೇಕು ಅಂದರೆ. ಇಲ್ಲಾಂದರೆ ನೀರಿಂದನೇ ವಾಶ್ ಮಾಡ್ಕೋಬೋದು.
ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಯಿತು ನೋಡಿ. ಕೇವಲ ಒಂದೇ ಒಂದು ಬಕೆಟಲ್ಲಿ ಫುಲ್ ಬೈಕ್ನ ನಾವು ಕ್ಲೀನ್ ಮಾಡಿದಾಯಿತು ನೋಡಿ ಫ್ರೆಂಡ್ಸ್. ಸ್ವಲ್ಪ ಆಫ್ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನೂ ಇಷ್ಟು ನೀರು ಉಳಿದಿದೆ ನೋಡಿ, ಒಂದು ಬಕೆಟಲ್ಲಿ ಇನ್ನೂ ಅರ್ಧ ನೀರು ಉಳಿದಿದೆ. ಸೊ ಇನ್ನೊಂದು ಬೈಕನ್ನು ನಾವು ವಾಶ್ ಕೊಡುತ್ತೆ ಇದು. ಓಕೆ, 8 ಮೀಟರ್ಸ್ ಪೈಪು. ಸೊ ನೋಡಿ, ಆ ಬೈಕ್ನು ಕ್ಲೀನ್ ಮಾಡ್ತಾ ಇದ್ವಿ. ಇದು ಅಲ್ಲಿ ಇದ್ರ ಮೇಲೆ ಸೊ ಇದೈತೆ ನೋಡಿ, ಅದನ್ನ ಹೋಗ್ಸು. ಓಕೆ, ಆಯಿತಾ, ಮುಗೀತಾ? ಸೊ ನೋಡಿ ಫ್ರೆಂಡ್ಸ್, ಇಷ್ಟಾಯಿತು ನೋಡಿ. ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ ಬೈಕ್ ನೋಡಿ. ಎಲ್ಲ ಮೂಲೆಯಲ್ಲೆಲ್ಲ ಕ್ಲೀನಾಗಿದೆ ನೋಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಬೈಕ್ನ ಮತ್ತು ಕಾರು ಎಷ್ಟು ಮನೆಯಲ್ಲಿ ಗಾಡಿಗಳಿದ್ರೂ ಚೆನ್ನಾಗಿ ವಾಶ್ ಮಾಡಿಕೊಡುತ್ತೆ ಒಂದೇ ಬಕೆಟಲ್ಲಿ. ಸೊ ಅದು ನೀರು ಸೇವ್ ಆಗುತ್ತೆ. ಸೊ ಆಫ್ ಮಾಡಮ್ಮ ಒಂಚೂರು. ನೀರು ಸೇವ್ ಆಗುತ್ತೆ, ಜಾಸ್ತಿ ನೀರು ಬೇಕಂತೇನಿಲ್ಲ. ಒಂದು ಬಕೆಟಲ್ಲಿ ಒಂದು ಬೈಕ್ ಫುಲ್ ಚೆನ್ನಾಗಿ ಕ್ಲೀನಾಗಿ ತೊಳೆದು ಕೊಡುತ್ತೆ, ವಾಶ್ ಮಾಡಿಕೊಡುತ್ತೆ. ಸೊ ಇದು ನಮಗಂತೂ ತುಂಬ ಇಷ್ಟ ಆಗಿದೆ ಮತ್ತು ತುಂಬ ಯೂಸ್ಫುಲ್ ಆಗಿದೆ. ಹಣ ಅಷ್ಟೊಂದು ನಾವು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸಿ ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ಇದನ್ನು ನಿಮಗೂ ತೋರಿಸೋಣ ಅಂತ ಅನಿಸಿ ನಿಮಗೂ ತೋರಿಸಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಬೇಕಂದರೆ ನೀವು ಕಮೆಂಟ್ ಮಾಡಿ, ಅದು ನಿಮಗೆ ಅಡ್ರೆಸ್ ಅದನ್ನೆಲ್ಲ ನಾನು ಹೇಳ್ತೀನಂತೆ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.